ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ, ಮಾರಿ ಹಬ್ಬ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ರೆಡಿಯಾಗಿ ಇವಾಗ ಹೋಗ್ತಾ ಇದ್ವಿ. ಈಗ ಬಂದ್ಬಿಟ್ಟು ಟೈಮ್ ಬಂದು ಆಲ್ರೆಡಿ 12:15 ಆಯಿತು. ಎಲ್ಲರೂ ರೆಡಿ ಆಯಿತು. ನೋಡಿ ನಮ್ಮ ಪರಮ್ನ ಹೆಂಗೆ ನೋಡ್ತಾ ಇದ್ದಾನೆ. ಸೊ ಇವಾಗ ತಾನೇ ಇದ್ದ. ಹಾಯ್ ಪರಮ್, ಹಾಯ್. ಸೊ ಬುಜ್ಜಿನೂ ರೆಡಿ ಆಯಿತು, ಎಲ್ಲರೂ ರೆಡಿ ಆಯಿತು. ವಿಷ್ಣು ಹಬ್ಬ ಬರಬೇಕು. ಸೊ ತೋರಿಸ್ತೀನಿ. ಹಾಂ ಹೇಳಪ್ಪ, ತೋರಿಸ್ತೀನಿ. ಹಿಂದೆ ಹೋಗಿ, ಈಗ ಕಾಣಿಸ್ತೀನಿ. ಎಲ್ಲರೂ ನೋಡಿ ಬುಜ್ಜಿ ದೋಸೆ ಸ್ವಲ್ಪ ಎಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಒಂಚೂರು ದೊಡ್ಡದಾಯ್ತು. ಮಾಡಿದೆ ಅಲ್ಲಿ ಮುಂದೆ ಹಿಂದೆ ಬರ್ತಿದ್ದೀವಿ. ಪರಂ ಜೊತೆ ಹೋಗ್ತಾ ಇದೀವಿ. ಹೌದು, ಮತ್ತೆ ಮಾವನು ಬರ್ತೈತೆ, ಮಾವನು ಬರ್ತೈತೆ, ಅಮ್ಮನು ಬರ್ತೈತೆ, ತಾತನ್ ಬರ್ತೈತೆ, ನಾನು ಹೋಗ್ತಾ ಇದೀನಿ. ಫ್ಯಾಮಿಲಿ ಎಲ್ಲ ಹೋಗ್ತವ್ರೆ. ನಮ್ ಸುನಿಯಪ್ಪ ಮಾತ್ರ ಆದ್ಮೇಲೆ ಬಂದಿಲ್ಲ. ಇವಾಗೆಲ್ಲ ಮಾರಿ ಹಬ್ಬ ಸೀಸನ್ನು. ನಮ್ಮ ಮನೆ ನೋಡಿ, ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಹೀಗಾಗಿದೆ. ಪರಮ್ ಪರಮ್ ಹಾಯ್ ಪರಮ್. ಪರಮ್ ಇಲ್ಲಿ ಅವ್ರು ಹೊರಗಡೆ ನೋಡ್ತಿದ್ದೀನಿ ಪುಟ್ಟ. ರೋಡ್ ಚೆನ್ನಾಗಿಲ್ಲ, ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಸೊ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದೀವಿ. ವಿಶು ನಮ್ಮ ಹಿಂದೆ ಅವನ ಬೈಕಲ್ಲಿ ದೇವಸ್ಥಾನ ವರ್ಷ ತೋರಿಸ್ತಾ ಇರ್ತೀನಿ. ಇವಾಗ ಹೊರಟಿದ್ದೀವಿ. ವಿಶು ಅವನ ಬೈಕಲ್ಲಿ ಬರ್ತಾ ಇದ್ದಾನೆ. ನಮಗಿಂತ ಮುಂಚೆನೇ ರೀಚ್ ಆಗಿಬಿಟ್ಟಿರ್ತಾನೆ ಶಾರ್ಟ್ಕಟಲ್ಲಿ ಹೋಗಿ. ಬಟ್ ಇಲ್ಲಿ ಸಿಗ್ನಲ್ಲು, ಟ್ರಾಫಿಕ್ಕು ಎಲ್ಲ ನಿಲ್ಲಿಸಿ ಹೋಗ್ಬೇಕಲ್ವ. ನಮ್ಮ ಊರ ದೇವರು ಅಂದರೆ ಗ್ರಾಮ ದೇವತೆ. ಎಲ್ಲ ಊರಲ್ಲೂ ಮಾರಿ ಹಬ್ಬದ ಟೈಮಲ್ಲಂತೂ ಫುಲ್ ಭರ್ಜರಿಯಾಗಿ ಹಬ್ಬ ಮಾಡ್ತಾರೆ. ಹಾಗೆ ನಮ್ಮೂರಲ್ಲೂ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಚೌಡಳ್ಳಿ ಮಾರಮ್ಮ. ಸೊ ತುಂಬಾ ಚೆನ್ನಾಗಿ ಹಬ್ಬನ ಮಾಡ್ತಾರೆ. ಹಾಗಾಗಿ ನಾವು ಬೆಳಿಗ್ಗೆನೇ ಬಂದು ಪೂಜೆನ ಮಾಡಿಸ್ಕೋತೀವಿ. ಇನ್ನು ಮಧ್ಯಾಹ್ನದ ಮೇಲೆ ತಂಪೆಲ್ಲ ತೊಗೊಂಡು ಊರಿಂದ ನಡ್ಕೊಂಡು ಬರ್ತಾರೆ. ಇನ್ನು ನೆಕ್ಸ್ಟ್ ಇಯರಿಂದ ಇನ್ನೂ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಆಗಿ ಎಲ್ಲರೂ ಇರ್ತೀವಲ್ಲ, ಸೊ ನಾವು ತಂಪೆಲ್ಲ ತೊಗೊಂಡು ಬರ್ತೀವಿ. ಅವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಹುಟ್ಟೂರು ಅಂದರೆ ನಮ್ಮ ಡ್ಯಾಡಿ ಅವರು ಹುಟ್ಟಿ ಬೆಳೆದ ಊರ ಗ್ರಾಮ ದೇವತೆ ಚೌಡಳ್ಳಿ ಮಾರಮ್ಮ. ಸೊ ಚೌಡಳ್ಳಿ ಮಾರಮ್ಮನ ಮಾರಿ ಹಬ್ಬನೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ಕೂಡ ಇವಾಗ ಪೂಜೆ ಎಲ್ಲ ಮಾಡಿಸ್ಬೇಕು. ಮಮ್ಮಿ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಕೊಡ್ತಾ ಇದ್ದಾರೆ. ಈ ವ್ಲಾಗ್ ಸ್ವಲ್ಪ ಡಿಲೇ ಆಯಿತು ಅಪ್ಲೋಡ್ ಮಾಡೋದಕ್ಕೆ, ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ. ಐ ಥಿಂಕ್ 1 ವೀಕ್ ಆಗಿದೆ ಹಬ್ಬ ಎಲ್ಲ ಆಗಿ. ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಊರು ಮಾರಿ ಹಬ್ಬದಲ್ಲಿ ಬಂದಿದ್ರಿ ಆ್ಯಂಡ್ ನಮ್ಮ ಊರವರಾಗಿದ್ದೀರಾ, ಇಲ್ಲ ಅಕ್ಕಪಕ್ಕ ಇದ್ದೀರಾ, ಅವರೆಲ್ಲ ಕಮೆಂಟ್ ಮಾಡಿ ನೋಡೋಣ. ಮಡೆ ಹುಯ್ತಾ ಇದ್ದಾರೆ ಇಲ್ಲೆಲ್ಲ ನೋಡಿ. ಅಲ್ಲಿ ನೋಡು ಮಾಡ್ತಾ ಇದ್ದಾರೆ, ಪೊಂಗಲ್ ಮಾಡ್ತಾ ಇದ್ದಾರಲ್ವಾ, ಅದೆಲ್ಲ. ಏನಮ್ಮ ಅಲ್ಲಿ ನಾನು ಲಾಸ್ಟ್ ಇಯರ್ ತೋರಿಸಿದಾಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಇವಾಗ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಶಿವಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಹಾಗೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ಏನೋ ಒಂಥರ ತುಂಬ ಚೆನ್ನಾಗಿ ಆ್ಯಂಡ್ ಪೀಸ್ಫುಲ್ ಥರ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಬ್ಬಕ್ಕೆಲ್ಲ ಬಂದ್ವಿ ಅಂತಂದರೆ ದೇವ್ರ ದರ್ಶನ ಎಲ್ಲ ಮಾಡಿ ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ. ಇಲ್ಲಿಗೆ ಬರೋದು ವರ್ಷಕ್ಕೆ ಒಂದ್ಸಲ ಬರ್ತೀವಿ ಹಬ್ಬಕ್ಕೆ ಅಂತಲೇ. ಇವಾಗ ಪೂಜೆ ಎಲ್ಲ ಆಯಿತು.
ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಬರಬೇಕಾದ್ರೆ ದೇವರಿಗೆ ಈಡ್ಗೈ ಕೂಡ ಒಡೆದು ರಿಟರ್ನ್ ನಾವು ಮನೆಗೆ ಹೋಗ್ತಿಲ್ಲ. ನಮ್ಮ ಚಿಕ್ಕಮ್ಮನ ಮನೇಲಿ ಹಬ್ಬ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತೇ ಅವ್ರ ಊರಲ್ಲಿ ಒಬ್ಬ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ. ಐ ಥಿಂಕ್ 9 ವರ್ಷಕ್ಕೆ ಒನ್ ಟೈಮ್ ಮಾಡೋ ಹಬ್ಬ ಅನಿಸುತ್ತೆ. ಹಾಗಾಗಿ ಅವರು ಕರೆದಿದ್ರು, ಅಲ್ಲಿಗೂ ಹೋಗಿದ್ವಿ. ಅಪ್ಪ, ನನ್ನ ಕಸಿನ್ಸು, ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು. ಸೊ ಅಲ್ಲೂ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬೇಗ ಬೇಗ ಅರಿಶಿನ ಕುಂಕುಮ ತೊಗೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಸ್ವಲ್ಪ ಪರಂ ಕಿರಿಕಿರಿ ಮಾಡ್ತಾಯಿದ್ದ. ಅವರು ನೆಂಟರಿಗೆಲ್ಲ ಹೇಳಿದ್ರಲ್ಲ, ಅವರೆಲ್ಲರಿಗೂ ಊಟ ಬಡಿಸೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ರು. ಸೊ ನಾನು ಇವಾಗ ಮಮ್ಮಿ ಹತ್ರ ಅರಿಶಿನ ಕುಂಕುಮ ಇಟ್ಸ್ಕೊಂಡು ಇವಾಗ ಪರಮ್ನು ಕರ್ಕೊಂಡು ಬರಬೇಕು. ಸ್ವಲ್ಪ ಕೆಲಸಗಳು ಕೂಡ ಇದೆ. ಇವರೆಲ್ಲ ನಮ್ಮ ಮಾಮನ ಮಕ್ಕಳು, ನನ್ನ ತಂಗಿ, ನಮ್ಮ ಚಿಕ್ಕಮ್ಮನ ಮಕ್ಕಳು, ಇವರೆಲ್ಲರೂ. ಸೊ ಫ್ರೆಂಡ್ಸ್, ಇವಾಗ ನಾನು ಸ್ಯಾರಿ ತೋರಿಸ್ಬಿಡ್ತೀನಿ ನಿಮಗೆ. ತಮ್ಮನ ಮದುವೆಗೆ ತೊಗೊಂಡಿರೋ ಸ್ಯಾರಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಅದು ಸೆಕೆಂಡ್ ಕಿಚನ್ ಇಸ್ ಮೈ ಕಂಫರ್ಟೇಬಲ್ ಪ್ಲೇಸ್, ಅದಕ್ಕೋಸ್ಕರ ಇಲ್ಲೇ ತೋರಿಸ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಸ್ಯಾರಿನ ವೇರ್ ಮಾಡ್ತಾ ಇರೋದು, ಅಂದರೆ ಬೈ ಮಾಡಿರೋದು ಅಂತಂದರೆ ವೇರ್ ಮಾಡೇ ಮಾಡ್ತೀನಿ 100%. ಸೆಕೆಂಡ್ ಓಪನ್ ಮಾಡಿಬಿಡುವ. ಮಾಡೋಕ್ಕೂ ಮುಂಚೆ ಇದು ಯಾವ ಕಾಂಬಿನೇಷನಲ್ಲಿದೆ ಗೊತ್ತಾ? ಅಯ್ಯೋ, ಫೋಲ್ಡಿಂಗ್ ಒಳಗಡೆ ಹೋಗಿದೆ. ಏನೋ ಒಂಥರ ಇದು ಬಂದು ಚಾಕ್ಲೇಟ್ ಬ್ರೌನ್ ಬರುತ್ತಲ್ಲ ಪಲ್ಲು ಪಾರ್ಟು, ಆ ಥರ. ಅದಕ್ಕೆ ಈ ಕಲರ್, ಇದು ಏನು ಕಲರ್ ಅಂತ ನನಗೆ ಗೊತ್ತಾಗ್ತಿಲ್ಲ ಎಕ್ಸಾಕ್ಟ್. ಇಲ್ಲೇ ಸ್ವಲ್ಪ ಡಾರ್ಕ್ ಇದೆ ವಿಡಿಯೋಗಿಂತ. ಪಲ್ಲು ಪಾಟ್ ರಿಚ್ ಆಗಿ ಬಂದಿದೆ. ಬ್ಲೌಸ್ ಕೂಡ ಹಿಂಗೆ ಬರುತ್ತೆ ಅಂತ ಅನ್ಕೋತೀನಿ. ಈ ಥರ ಇದೆ. ಒಂದು ಸೆಕೆಂಡ್ ತೋರಿಸಿಬಿಡ್ತೀನಿ. ಓಪನ್ ಮಾಡಲ್ಲ, ಬಟ್ ಇದೇನೆ ಪಲ್ಲು ಪಾಟ್. ಸೊ ಬ್ಲೌಸು ಪ್ಲೇನ್ ಬರುತ್ತೆ ಅಂತ ಅನ್ಕೋತೀನಿ. ಬಟ್ ಇದನ್ನು ಚೆನ್ನಾಗಿ ಸ್ಟಿಚ್ ಮಾಡಿಸ್ಬೇಕು, ವರ್ಕ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಟೈಮ್ ಇಲ್ಲ ತುಂಬ. ಇದರ ಪ್ರೈಸ್ ಬಂದ್ಬಿಟ್ಟು 4200 ಸಮಥಿಂಗ್ ಇದೆ. ಫಸ್ಟ್ ಸ್ಯಾರಿ, ದಿಸ್ ಇಸ್ ಫಸ್ಟ್ ಸ್ಯಾರಿ ಮದುವೆಗೆ ಅಂತ ತೊಗೊಂಡಿರೋದು ಇಷ್ಟಪಟ್ಟು. ಸೊ ಫೋಲ್ಡಿಂಗ್ ಹೋದರೆ ಹೋಯಿತು. ಸೊ ತುಂಬ ಚೆನ್ನಾಗಿದೆ ಅಲ್ವ ಒಂಥರ. ಈ ಥರ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರಿ ಇಲ್ಲ, ಯಾಕಂದರೆ ನಾನು ಸ್ಯಾರಿ ವೇರ್ ಮಾಡೋದೇ ಸಿಕ್ಕಾಬಟ್ಟೆ ಕಮ್ಮಿ. ಸೊ ಈ ಥರ ಕಾಂಬಿನೇಷನಲ್ಲಿ ಸ್ಯಾರಿ ಇರಲಿಲ್ಲ. ಬಟ್ ಇದು ಒಂಥರ ಪ್ರಿಟ್ಟಿ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೀಟಾಗಿತ್ತು. ಮದುವೆ ಅಂತ ಅಂದಮೇಲೆ ಸ್ಯಾರಿ ಹಾಕ್ಕೊಳ್ದೆ ಎಂತ ಅಲ್ಲ. ಮೀನಾ ಬಜಾರ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ನಾರ್ಮಲಿ ನಾನು ಎಲ್ಲ ಬ್ಲೌಸ್ನು ಎಲ್ಲಿ ವರ್ಕ್ ಮಾಡ್ತೀನಿ, ನಾನು ಮಾಡಿಸ್ತೀನಲ್ವ, ಅಲ್ಲೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಸ್ಟಿಚಿಂಗ್ಗೆ ಏನು ಕೊಡೋದಕ್ಕೆ ಹೋಗ್ತೀವಲ್ಲ, ಅವಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ. ತುಂಬ ಚೆನ್ನಾಗಿದೆ ಸ್ಯಾರಿ. ಒಂಥರ ಡಾರ್ಕ್ ಕಾಫಿ ಬರುತ್ತಲ್ಲ, ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ, ಆ ಕಲರಲ್ಲಿ. ಆ್ಯಂಡ್ ಇದು ಒಂಥರ ಗ್ರೀನ್. ತುಂಬ ಚೆನ್ನಾಗಿದೆ. ಸಿ ಯಾವ ಥರ ಡಿಸೈನ್ ಮಾಡಿಸೋದು, ಯಾವ ಥರ ಅಂದರೆ ನಾನು ಇದೇ ಥರ ವರ್ಕ್ ಮಾಡಿ ಅಂತ ಅವ್ರಿಗೆ ಹೇಳೋದಿಲ್ಲ. ಅವರು ಪರ್ಫೆಕ್ಟಾಗಿ ನನಗೆ ಮಾಡಿ ಕೊಟ್ಬಿಡ್ತಾರೆ. ಸೊ ಓಕೆ, ಸ್ಯಾರಿ ಅಂತೂ ಫಸ್ಟ್ ಒನ್ ಈ ಸ್ಯಾರಿ ತೊಗೊಂಡಿರೋದು. ಇದಕ್ಕೆ ಯಾವ ಥರ ವರ್ಕ್ ಮಾಡಿಸ್ಬೇಕು ಆ್ಯಂಡ್ ಜ್ಯುವೆಲ್ರಿ ಎಲ್ಲ ಯಾವ ಥರ ಅಂತ ನೋಡೋಣ. ಬಟ್ ಸ್ಯಾರಿ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ.